ಜನಸಾಗರ, ಸಂಭ್ರಮ ಸಡಗರ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ಅದ್ದೂರಿ ರಥೋತ್ಸವ. ರಥ ಇಳಿತಿದ್ದಂತೆ ಮೊಳಗಿದ ಜಯಘೋಷ. ಮಠದ ಆವರಣದಲ್ಲಿ ತುಂಬಿದ ಭಕ್ತಿ ಭಾವ. ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ ಭಕ್ತಗಣ. ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ ಭಕ್ತರು. ಇವೆಲ್ಲ ಕಂಡು ಬಂದಿದ್ದು ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ. ತುಮಕೂರು ನಗರ ಮತ್ತು ತುಮಕೂರು ತಾಲೂಕಿನಲ್ಲಿರ್ತಕ್ಕಂತಹ ಸಿದ್ಧಗಂಗಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ತುಂಬ ಸುಪ್ರಸಿದ್ಧವಾದಂತಹ ಕ್ಷೇತ್ರ. ಇಲ್ಲಿ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳಿರ್ತಕ್ಕಂತಹ ಕ್ಷೇತ್ರ. ಹಾಗೂ ಈ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಾನು ಹುಟ್ಟಿದಾರಭ್ಯದಿಂದಲೂ ನೋಡ್ತಾ ಬಂದಿರತಕ್ಕಂತಹದ್ದು ಮಠದ ಜಾತ್ರೆ. ಈ ಜಾತ್ರೆ ಸುಮಾರು 12 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ. ಮೊದಲೆಲ್ಲ ದನದ ಜಾತ್ರೆ ತುಂಬ ದೊಡ್ಡದಾಗಿ ನಡೆದಿತ್ತು. ಈಗ ದನ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸಣ್ಣದಾಗಿ ನಡೆಯುತ್ತೆ. ಆದರೂ ಕೂಡ ದನದ ಜಾತ್ರೆ ಮತ್ತು ತೇರು, ರಥೋತ್ಸವ, ಬೇರೆ ಬೇರೆ ಬೆಳ್ಳಿ ಪಲ್ಲಕ್ಕಿ, ತೆಪ್ಪೋತ್ಸವ ಮತ್ತು ಎಕ್ಸಿಬಿಷನ್ ಪ್ರತಿಯೊಂದು ಚೆನ್ನಾಗಿರುತ್ತೆ. ಇಲ್ಲಿ ಕರ್ನಾಟಕದಾದ್ಯಂತ ಪ್ರತಿ ಹಳ್ಳಿಯಿಂದಲೂ ಕೂಡ ಜನರು ಬರ್ತಾರೆ. ಈ ಮಹೋತ್ಸವ ತುಂಬ ನಮಗೆ ಸಂತೋಷವನ್ನು ನೀಡ್ತದೆ. ಸುಮಾರು 2 ವಾರಗಳ ಕಾಲ ಸಿದ್ಧಗಂಗಾ ಮಠದ ಜಾತ್ರೆ ನಡೀತಾ ಇದ್ದು ನಾನಾ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಜಾತ್ರೆಗೆ ತುಮಕೂರಿಗರು ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಭಕ್ತರು ಹರಿದು ಬಂದಿದ್ದು ಭಕ್ತಿ ಪರಾಕಾಷ್ಠೆಯನ್ನ ಮೆರೆದಿದ್ರು. ಸಿದ್ಧಗಂಗಾ ಮಠದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವದ ವೇಳೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ಇತರೆ ಮಠಾಧೀಶರು, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತಹಸೀಲ್ದಾರ್ ರಾಜೇಶ್ವರಿ ಸೇರಿ ಹಲವು ಮಂದಿ ಗಣ್ಯರು ಭಾಗಿಯಾಗಿದ್ರು. ರಥೋತ್ಸವಕ್ಕೆ ವಿವಿಧ ಕಲಾ ತಂಡಗಳು ಮೆರುಗು ತಂದಿದ್ವು. ಕಲಾ ತಂಡಗಳ ಜೊತೆ ಮಕ್ಕಳು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದ್ರು. ಇನ್ನು ಸಿದ್ಧಲಿಂಗೇಶ್ವರ ಜಾತ್ರೆಯಲ್ಲಿ ಉತ್ಸವ ಮೂರ್ತಿಯನ್ನ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಿದ್ಧಲಿಂಗೇಶ್ವರ ರಥೋತ್ಸವದಲ್ಲಿ ಆನೆಯೂ ಕೂಡ ಭಾಗಿಯಾಗಿದ್ದು ಭಕ್ತರು ಆನೆಯೊಂದಿಗೆ ಆಶೀರ್ವಾದವನ್ನ ಪಡೆದುಕೊಂಡ್ರು. ರಥ ಇಳಿತಿದ್ದಂತೆ ನೆರೆದಿದ್ದ ಭಕ್ತರು ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ನನಗೆ 3 ವರ್ಷ ಇದ್ದಾಗಲಿಂದಲೂ ಸಿದ್ಧಗಂಗಾ ಮಠ ಜಾತ್ರೆಗೆ ಬರ್ತಾ ಇದ್ದೀನಿ. ಸಿದ್ಧಗಂಗಾ ಮಠ ಜಾತ್ರೆ ಅಂದರೆ ವಿಶೇಷನೇ. ಯಾಕೆಂದರೆ ತುಮಕೂರಿನವರಿಗೆ ಮೊದಲ ಜಾತ್ರೆ ಇದು ಅಂತ ಹೇಳ್ಬೋದು. ಬಹುಶಃ ಭಾಳ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗುತ್ತೆ. ಸ್ವಾಮೀಜಿಯವರು ದೊಡ್ಡವರಿದ್ದಾಗ, ಪೂಜ್ಯ ಶ್ರೀಗಳಿದ್ದಾಗ ಅವರನ್ನು ನೋಡ್ತಿದ್ದಂತಹ ಪರಿನೇ ಬೇರೆ. ಈಗ ಸಿದ್ಧಲಿಂಗ ಸ್ವಾಮೀಜಿಯವರು ಅದನ್ನು ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಅತ್ಯುತ್ತಮವಾಗಿ ಜಾತ್ರೆ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಗಲಭೆಗಳಿಲ್ದಲೆ ಎಲ್ಲರಿಗೂ ಅನ್ನದಾಸೋಹ, ಶಿಕ್ಷಣ ದಾಸೋಹ ಜೊತೆಗೆ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಸಿದ್ಧಗಂಗಾ ಮಠದ ಜಾತ್ರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ನಾವು ತುಮಕೂರಿರೋರು, ನಮ್ಮ ನಡೆದಾಡು ದೇವರು ಅಂತ ಇರುವಂತಹ ಸ್ಥಳದಲ್ಲಿ ನಾವೆಲ್ಲೇ ಇದ್ದೀವಿ. ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇನ್ನು ಸಿದ್ಧಗಂಗಾ ಮಠ ಅಂದ್ರೆ ನೆನಪಾಗುವುದು ಅನ್ನದಾಸೋಹ. ಮಠಕ್ಕೆ ಬಂದವರು ಹಸಿದು ವಾಪಸ್ ಹೋದ ಉದಾಹರಣೆ ಇಲ್ಲವೇ ಇಲ್ಲ. ದಾಸೋಹಕ್ಕೆ ಸಿದ್ಧಗಂಗಾ ಮಠ ಅಷ್ಟು ಪ್ರಾಮುಖ್ಯತೆ ನೀಡಿದ್ದು ರಥೋತ್ಸವದ ಅಂಗವಾಗಿ ಪಾಯಸ, ಮಾದ್ಲಿ, ಚಿತ್ರಾನ್ನ, ಪಲ್ಯ, ಅನ್ನ ಸಾಂಬಾರ್, ಮಜ್ಜಿಗೆಯನ್ನ ಏರ್ಪಡಿಸಲಾಗಿತ್ತು. ಲಕ್ಷಾಂತರ ಮಂದಿ ಭಕ್ತರು ದಾಸೋಹದಲ್ಲಿ ಪ್ರಸಾದವನ್ನ ಸೇವಿಸಿದ್ರು. ಅದೇ ಫಸ್ಟ್ ಟೈಮ್ ಬರ್ತಾರೆ ದೊಡ್ಡಾದ್ಮೇಲೆ. ತುಂಬಾ ಖುಷಿ ಆಯಿತು. ಇಷ್ಟು ಜನ ನೋಡಂತೂ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತದೆ. ನಮ್ಮಮ್ಮನಿಗಂತೂ ಈ ಸ್ಪಾಟ್ ಬಂದ ತಕ್ಷಣ ಒಂದು ನೆಮ್ಮದಿ ಅಂತಾನೆ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಜಾತ್ರೆ. ಎಲ್ಲರೂ ಬರಬೇಕು, ಈ ಜಾತ್ರೆನ ನೋಡಬೇಕು, ಕಣ್ ತುಂಬ್ಕೋಬೇಕು. ಈ ಜಾತ್ರೆ ತಿರ್ಗಾ ಮತ್ತೆ ಸಿಗಲ್ಲ. ಈ ತುಮಕೂರಲ್ಲಂತೂ ಇದು ಹಬ್ಬ ಅಂತಾನೆ ಹೇಳ್ಬೋದು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ನೆಲೆಸಿರು ಸಿದ್ಧಗಂಗಾ ಮಠದಲ್ಲಿ ಕಳೆದ 1 ವಾರದಿಂದ ಭಕ್ತಿ ಪರಾಕಾಷ್ಠೆ ಮೆರೆದಿದ್ದು ಲಕ್ಷಾಂತರ ಮಂದಿ ಭಕ್ತರು ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಹಾಗೂ ಸಿದ್ಧಲಿಂಗೇಶ್ವರ ದರ್ಶನ ಪಡೆದು ಪುನೀತರಾದ್ರು. ಅಲ್ಲದೆ ಜಾತ್ರೆ ಅಂಗವಾಗಿ ಆಯೋಜಿಸಿದ ದನಗಳ ಜಾತ್ರೆ ವಸ್ತು ಪ್ರದರ್ಶನದಲ್ಲಿ ಸಾವಿರಾರು ಸಂಖ್ಯೆ ಜನರು ಭಾಗಿಯಾಗಿ ಎಂಜಾಯ್ ಮಾಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.